ಆ ಟೈಮ್ ಕರೆಕ್ಟಾಗಿ ತಿಂದಿಲ್ಲ ಅಂದ್ರೆ ತಲೆ ಸುತ್ತ ಬರೋದು. ಪಿಂಕಿ ಕೂಡ ಜಾಯ್ನ್ ಆಗ್ತಾಳೆ. ಸೊ ನನ್ನ ಲೈಫಲ್ಲಿ ನಾನು ಸಫರ್ ಮಾಡಿ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇರ್ತಾರೆ. ಸೊ 3 to 6 months ಅಲ್ಲೇ ನಿಮ್ಗೆ PCOD ಪ್ರಾಬ್ಲಮ್ ಕಮ್ಮಿ ಆಗ್ಬಿಡುತ್ತೆ. ರಿಯಲಿ ಅನ್ಹೆಲ್ದಿ PCOD ಪ್ರಾಬ್ಲಮ್ ಇದ್ರೆ ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಎಲ್ರಿಗೂ ಡೈಲಿ ವ್ಲಾಗ್ಗೆ ಸ್ವಾಗತ. ಸೊ ತುಂಬ ಜನ ಕಮೆಂಟ್ಸ್ ಮಾಡಿದ್ದೀರಾ. ಸೊ ಕಮೆಂಟ್ಸ್ ಓದೋಕ್ಕಾಗಿರಲಿಲ್ಲ, ಇವತ್ತು ಕಮೆಂಟ್ಸ್ನ ಓದ್ತೀನಿ. ಆ್ಯಂಡ್ ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ಸೊ ಇವತ್ತು ನಾನು ಕೆಲವೊಂದು ನನ್ನ ಲೈಫಲ್ಲಿ ನಾನು ಸಫರ್ ಮಾಡಿ ಅದರಿಂದ ಓವರ್ಕಮ್ ಆಗಿರುವಂತಹ ಒಂದು ಪ್ರಾಬ್ಲಮ್ ಬಗ್ಗೆ ನಿಮ್ಮ ಹತ್ರ ಹೇಳ್ಕೊತೀನಿ. ಸೊ ಇದು ಬಂದ್ಬಿಟ್ಟು ಈಗ ಕಾಮನ್ ಆಗಿ ಪಾಪ್ಯುಲೇಷನಲ್ಲಿ ಒಂದು 100% ಪಾಪ್ಯುಲೇಷನಲ್ಲಿ ಒಂದು ಅರೌಂಡ್ 5 to 10%, 20% ಫೀಮೇಲು ಇದನ್ನ ಫೇಸ್ ಮಾಡ್ತಾ ಇದ್ದಾರೆ. ಅದೇ PCOD, PCOS ಪ್ರಾಬ್ಲಮ್ಮು. ಸೊ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ, PCOD ಅನ್ನೋದು ಈಗ ಒಂಥರ ಎಲ್ಲರ ಲೈಫಲ್ಲೂ ಕಾಮನ್ ಆಗ್ಬಿಟ್ಟಿದೆ, ಹೆಣ್ಮಕ್ಳು ಲೈಫಲ್ಲಿ. ಸೊ ಇದು ಯಾವ ರೀತಿ ಬರುತ್ತೆ, ಇದರಿಂದ ಏನೇನೆಲ್ಲ ಪ್ರಾಬ್ಲಮ್ ಆಗುತ್ತೆ, ಹಾಗೆ ಇದನ್ನ ಯಾವ ರೀತಿ ಓವರ್ಕಮ್ ಮಾಡಬೇಕು, ಸೊ ನಾನು ಇದನ್ನ ಯಾವ ರೀತಿ ಓವರ್ಕಮ್ ಮಾಡಿದೆ ಎಲ್ಲಾನು ಇವತ್ತು ನಿಮ್ಮ ಮುಂದೆ ಹೇಳ್ಕೊತೀನಿ. ಸೊ ಇದು ತುಂಬ ಜನ ನನ್ನ ಸಬ್ಸ್ಕ್ರೈಬರ್ಸ್ ಏನಿದ್ರೆ ಆಲ್ಮೋಸ್ಟ್ ತುಂಬ ಜನ ಹೆಣ್ಮಕ್ಳೇ ನೋಡೋದು. ಸೊ ನಿಮಗೂ PCOD ಪ್ರಾಬ್ಲಮ್ ಇದೆ, ಇಲ್ಲ ನಿಮ್ಮ ಫ್ರೆಂಡ್ಸು, ನಿಮ್ಮ ಫ್ಯಾಮಿಲಿಲಿ, ಇಲ್ಲ ನಿಮ್ಗೆ ಗೊತ್ತಿರೋರು ಯಾರಾದರೂ ಯಾರೇ ಆಗಿರಲಿ PCOD ಪ್ರಾಬ್ಲಮ್ ಇದ್ದರೆ ಸೊ ಯಾವ ರೀತಿ ಓವರ್ಕಮ್ ಮಾಡಬೇಕು ಅನ್ನೋದು ಇವತ್ತು ನಾನು ನಿಮ್ಮ ಮುಂದೆ ಹೇಳ್ಕೊತೀನಿ. ಆ್ಯಂಡ್ ನನಗೂ ಕೂಡ ಸೇಮ್ PCOD ಪ್ರಾಬ್ಲಮ್ ಇತ್ತು. ಸೊ ನಾನು ಯಾವ ರೀತಿ ಓವರ್ಕಮ್ ಮಾಡಿದೆ, ಅದರಿಂದ ಎಷ್ಟೆಲ್ಲ ತೊಂದರೆ ಆಯಿತು ಅಂತೆಲ್ಲ ನಿಮ್ಮ ಮುಂದೆ ಇವತ್ತು ಹಂಚ್ಕೋತೀನಿ. ಸೊ ಈ ವ್ಲಾಗ್ ನಿಮಗೆ ಇವತ್ತು ಯೂಸ್ ಆಗುತ್ತೆ ಅಂತ ಅನ್ಕೋತೀನಿ. ಯೂಸ್ ಆದರೆ ಸೊ ಆದಷ್ಟು ಈ ವ್ಲಾಗ್ನ ಎಲ್ಲರೂ ಶೇರ್ ಮಾಡಿ. ಹಾಗೆ ವ್ಲಾಗ್ಗೆ ನಿಮಗೆ ನನಗೆ ಗೊತ್ತಿರೋದನ್ನ ನಿಮ್ಮ ಮುಂದೆ ಹೇಳ್ಕೊತೀನಿ. ಬಿಕಾಸ್ ನಾನು ಏನೇನು ಫಾಲೋ ಮಾಡಿದೆ, ನಾನು ಯಾವ್ಯಾವ ರೀತಿ ಇದನ್ನು ಫಾಲೋ ಮಾಡಿದೆ ಅಂತ ನಿಮ್ಮ ಮುಂದೆ ಹೇಳ್ಕೊತೀನಿ. ಸೊ ನೀವು ಇದನ್ನು ಫಾಲೋ ಮಾಡೋದ್ರಿಂದ ನಿಮಗೂ ಕೂಡ PCOD ಅದಾಗದೆ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಯಾವ ರೀತಿ ನಾನು ಓವರ್ಕಮ್ ಮಾಡಿದೆ ಅಂತೆಲ್ಲ ಹೇಳ್ತೀನಿ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಓಕೆನಾ? ಸೊ PCOD, PCOS ಅಂದರೆ ಏನು ಅಂದರೆ ಪಾಲಿಸ್ಟಿಕ್ ಓವರಿಯಲ್ ಸಿಂಡ್ರೋಮ್ ಅಂತ ಹೇಳ್ತಾರೆ PCOSಗೆ. ಅದೇ ಪಾಲಿಸ್ಟಿಕ್ ಓವರಿಯಲ್ ಡಿಸೀಸ್ ಅಂತ ಹೇಳ್ತಾರೆ. ಸೊ PCOD, PCOD ಅನ್ನೋದಕ್ಕೆ ಒಂಥರ ಕಾಮನ್ ಪ್ರಾಬ್ಲಮ್ ಆಗ್ಬಿಡುತ್ತೆ. ಅರೌಂಡ್ 5 to 10% ಆಫ್ ಪಾಪ್ಯುಲೇಷನ್ ಫಿಮೇಲ್ಸ್ ಏನಿದ್ದಾರೆ ಅವರೆಲ್ಲರೂ PCOD ಪ್ರಾಬ್ಲಮ್ನ ಅನುಭವಿಸ್ತಾ ಇದ್ದಾರೆ. ಸೊ ಇದು ಯಾವುದರಿಂದ ಶುರು ಆಗುತ್ತೆ, ಯಾಕೆ ಇದು PCOD ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳೋದಾದ್ರೆ, ಜೆನೆಟಿಕ್ ರಿಲೇಟೆಡ್ ಆಗಿರ್ಬೋದು. ಏನಂದ್ರೆ ತಾಯಿ, ಅಕ್ಕ, ತಂಗಿ, ಇಲ್ಲಾಂದ್ರೆ ಆಂಟಿದಿರೋ, ಅಂದರೆ ಅವ್ರ ಆಂಟಿಗಳು ಲೈಕ್ ಚಿಕ್ಕಮ್ಮ, ದೊಡ್ಡಮ್ಮ, ಆಮೇಲೆ ಅತ್ತೆದಿರು. ಸೊ ಇವ್ರಿಗೆಲ್ಲ ಸ್ವಲ್ಪ ಇದ್ರೆ ಅದು ಜೆನೆಟಿಕ್ ಆಗಿ ಕೂಡ ನಿಮಗೆ PCOD ಪ್ರಾಬ್ಲಮ್ ಬರುತ್ತೆ. ಇನ್ನೊಂದೇನಪ್ಪ ಅಂತಂದ್ರೆ ಒಂದೇ ಜಾಗದಲ್ಲಿ ಕೂತು ಕೆಲಸ ಮಾಡೋದು. ಈಗ ನಿಮ್ಗೆಲ್ರಿಗೂ ಗೊತ್ತಿರ್ಬೋದು, ಜಾಸ್ತಿ ಜನ ಈಗ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇರ್ತಾರೆ. ಸೊ ಒಂದೇ ಜಾಗದಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಿರ್ತಾರೆ, ಯಾವುದೇ ರೀತಿ ಎಕ್ಸಸೈಸ್ ಮಾಡೋದಿಲ್ಲ. ಸೊ ಒಂದು ಸಣ್ಣ ಎಕ್ಸಸೈಸ್ ಮಾಡೋದಿಲ್ಲ, ಒಂದು ವಾಕ್ ಕೂಡ ಮಾಡೋದಿಲ್ಲ. ಸೊ ಒಂದೇ ಜಾಗದಲ್ಲಿ ಕೂತ್ಕೊಳ್ಳೋದ್ರಿಂದನೂ ಕೂಡ ಈ PCOD ಪ್ರಾಬ್ಲಮ್ ಬರೋ ಚಾನ್ಸಸ್ ಇದೆ. ಜಾಸ್ತಿ ಜಂಕ್ ಫುಡ್ ತಿನ್ನೋದ್ರಿಂದ, ಆಯಿಲ್ ಫುಡ್ ತಿನ್ನೋದ್ರಿಂದ ಕೂಡ PCOD ಪ್ರಾಬ್ಲಮ್ ಬರುತ್ತೆ. ಹಾಗೆ ಅನ್ಹೆಲ್ದಿ ಫುಡ್. ಸೊ ನೀವು ಯಾವುದೇ ರೀತಿ ಡಯಟ್ ಮಾಡ್ದೇನೆ ಸುಮ್ಮನೆ ಅನ್ಹೆಲ್ದಿ ಫುಡ್ ಏನ್ ಸಿಗುತ್ತೋ ಅದನ್ನ ತಿನ್ನೋದ್ರಿಂದ, ಗೋಬಿ ಮಂಚೂರಿ, ಪಾನಿಪುರಿ, ಅದು ಇದು ಏನೇನೋ ನಾವು ಈ ಜಂಕ್ ಫುಡ್ಸ್ ಗಳು ತಿಂತೀವಲ್ಲ, ಸೊ ಅದನ್ನ ತಿನ್ನೋದ್ರಿಂದ PCOD ಪ್ರಾಬ್ಲಮ್ ಬರುತ್ತೆ. ಇನ್ನು ಕೆಲವರಿಗೆ PCOD ಪ್ರಾಬ್ಲಮ್ ವೆಯ್ಟ್ ಗೇನ್ ಆಗೋದ್ರಿಂದ ಕೂಡ ಬರುತ್ತೆ. ಸೊ ತುಂಬಾ ದಪ್ಪ ಇರೋರ್ಗು PCOD ಪ್ರಾಬ್ಲಮ್ ಇರುತ್ತೆ. ಸೊ ಇದೆಲ್ಲ PCOD ಸಿಂಪ್ಟಮ್ಸ್ ಆಗಿರುತ್ತೆ. ಇನ್ನು PCOD ಇದು ಸಿಂಪ್ಟಮ್ಸ್ ಏನು, PCOD ನಿಮ್ಮಲ್ಲಿ ಇದೆ ಅಂತ ನಿಮ್ಗೆ ಹೇಗೆ ಗೊತ್ತಾಗುತ್ತೆ ಅಂದ್ರೆ, ಮೆನ್ಸ್ಟ್ರುಯಲ್ ಸೈಕಲ್ ಅಂದ್ರೆ ಇರ್ರೆಗ್ಯುಲರ್ ಆಗಿ ಪೀರಿಯಡ್ಸ್ ಆಗೋದು. ನಿಮ್ಗೆ ಪೀರಿಯಡ್ಸ್ ಕರೆಕ್ಟ್ ಆಗಿ ಆಗೋದಿಲ್ಲ, ಟೈಮ್ ಟು ಟೈಮ್ ಆಗೋದಿಲ್ಲ, ಒಂದೊಂದ್ಸಲಿ ಒಂದೊಂದು ತಿಂಗಳು ಸ್ಕಿಪ್ ಆಗ್ಬಿಡುತ್ತಿಲ್ಲ, 2 ತಿಂಗಳು ಸ್ಕಿಪ್ ಆಗುತ್ತೆ. ಸೊ ಈ ರೀತಿ ಆಗೋದ್ರಿಂದ ಕೂಡ ಅದು PCOD ಪ್ರಾಬ್ಲಮ್ಗೆ ಲೀಡ್ ಆಗುತ್ತೆ. ಹಾಗೆ ಎಲ್ಲ ಹೆಣ್ಮಕ್ಳಲ್ಲೂ ಒಂದು ಮೇಲ್ ಹಾರ್ಮೋನ್ ಅನ್ನೋದು ಇರುತ್ತೆ. ಸೊ ಮೇಲ್ ಹಾರ್ಮೋನು ನಮ್ಮ ನಾರ್ಮಲ್ ಅವ್ರಿಗಿರೋಗಿಂತನೂ PCOD ಪ್ರಾಬ್ಲಮ್ ಇರೋರಿಗೆ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಅದರಿಂದನೂ ಕೂಡ PCOD ಪ್ರಾಬ್ಲಮ್ಗೆ ಲೀಡ್ ಆಗುತ್ತೆ. ಸೊ ನನಗೆ ಇದು ಹೇಗೆ ಗೊತ್ತಾಯ್ತು ಅಂತಂದ್ರೆ, ಸೊ ನಾನು ಹಾಸ್ಪಿಟಲ್ಗೆ ಹೋದಾಗ ನನಗೆ ಈ ಥರ PCOD ಪ್ರಾಬ್ಲಮ್ ಇದೆ ಅಂದಾಗ ಅವ್ರು ನನಗೆ ಕುತ್ಕೊಂಡು ಇದನ್ನೇ ಎಕ್ಸ್ಪ್ಲೈನ್ ಮಾಡಿದ್ರು. ಸೊ ಈ ರೀತಿ ಇರುತ್ತೆ ಅಂತೇಳಿ. ಸೊ ನಾನು ನಿಮಗೆ ಅದನ್ನೇ ಹೇಳ್ತಾ ಇದ್ದೀನಿ. ಸೊ ಇದರಿಂದನೂ ಕೂಡ PCOD ಪ್ರಾಬ್ಲಮ್ಮು ಲೀಡ್ ಆಗುತ್ತೆ. ಆಮೇಲೆ ಫೇಸ್ ಮೇಲೆ ಜಾಸ್ತಿ ಪಿಂಪಲ್ಸ್ ಬರೋದು, ಆಮೇಲೆ ಫೇಸ್ ಮೇಲೆ ಏರ್
ಹೇರ್ಸ್ ಬೆಳೆಯೋದು, ಏರ್ ಫಾಲ್ ಆಗೋದು, ಆಮೇಲೆ ಬ್ಲ್ಯಾಕ್ ಆಗೋದು, ಕತ್ತಿನ ಜಾಗ ಬ್ಲ್ಯಾಕ್ ಆಗೋದು, ಆಮೇಲೆ ಪಿಗ್ಮೆಂಟೇಷನ್ ಆಗೋದು. ಸೊ ಇದರಿಂದನೂ ಕೂಡ PCOD ಪ್ರಾಬ್ಲಮ್ಗೆ ಲೀಡ್ ಆಗುತ್ತೆ. ಇನ್ನು ಮದ್ವೆ ಆಗಿರೋರ ಬಗ್ಗೆ ಹೇಳೋದಾದ್ರೆ, ಸೊ ಮಗು ಆಗೋದು ತೊಂದರೆ ಆಗುತ್ತೆ PCOD ಪ್ರಾಬ್ಲಮ್ ಇರೋದ್ರಿಂದ. ಸೊ ಇಷ್ಟೆಲ್ಲ PCOD ಸಿಂಪ್ಟಮ್ಸ್ ಆಗಿರುತ್ತೆ. ಸೊ ಇದನ್ನ ನೀವು ಯಾವ ರೀತಿ ಓವರ್ಕಮ್ ಮಾಡಬೇಕು ಅಂತ ಇವತ್ತು ನಾನು ಹೇಳ್ತೀನಿ. ಸೊ ನಾನು ಯಾವ ರೀತಿ ಓವರ್ಕಮ್ ಮಾಡಿದೆ. ಸೊ ನನಗೂ ಕೂಡ ಮೆನಿಸ್ಟ್ರಲ್ ಸೈಕಲ್ ಪ್ರಾಪರ್ ಇರಲಿಲ್ಲ ಸ್ಟಾರ್ಟಿಂಗು. ಸೊ ನಾನು ಅವಾಗ ತುಂಬಾ ಯೋಚನೆ ಮಾಡಿದೆ, ಏನಪ್ಪ ಮಾಡೋದು, ಮೆನಿಸ್ಟ್ರಲ್ ಸೈಕಲ್ ಕರೆಕ್ಟಾಗಿ ಆಗ್ತಾ ಇಲ್ವಲ್ಲ ಅಂತೇಳಿ. ಸೊ PCOD ಪ್ರಾಬ್ಲಮ್ ಇತ್ತು. ಅಂಡ್ ನಾನು ಹಾಸ್ಪಿಟಲ್ಗೆ ಹೋದಾಗ ಕೆಲವೊಂದು ಡಯಟ್ ಪ್ಲಾನ್ಸ್ ಹೇಳಿದ್ರು, ಜೊತೆಗೆ ಟ್ಯಾಬ್ಲೆಟ್ಸ್ನ ರೆಫರ್ ಮಾಡಿದ್ರು. ಸೊ ನನಗೆ ಟ್ಯಾಬ್ಲೆಟ್ಸ್ ತಗೊಳ್ಳೋದು ನನಗೆ ಅಷ್ಟು ಇಷ್ಟ ಇರಲಿಲ್ಲ. ಸೊ ನಾನು ಅದ್ರ ಬಗ್ಗೆ ತುಂಬಾ ರಿಸರ್ಚ್ ಮಾಡಿದೆ, ಏನ್ ಮಾಡೋದು. ನೆಕ್ಸ್ಟ್ ನಾನು ಯೋಚನೆ ಮಾಡಿದ್ದು, ಇಲ್ಲ ನಾನು ಎಕ್ಸರ್ಸೈಸ್ ಮಾಡೋಣ, ಪ್ರಾಪರ್ ಎಕ್ಸರ್ಸೈಸ್ ಮಾಡೋಣ, ಪ್ರಾಪರ್ ಫುಡ್ನ ತಗೊಳ್ಳೋಣ. ಸೊ ಅವಾಗ ಒಂದು ಸ್ವಲ್ಪ ಟ್ರೈ ಮಾಡೋಣ. ಒಂದು 3 months ನಾನು ಬ್ಯಾಲೆನ್ಸ್ಡ್ ಡಯಟ್ ನಾನು ಏನು ಮಾಡಿದೆ ಅದನ್ನ ನಾನು ಮಾಡಿದಾಗಿಂದ ಸೊ ನನಗೆ ಅದಾದ್ಮೇಲಿಂದ ನನಗೆ PCOD ಪ್ರಾಬ್ಲಮ್ ಬರಲೇ ಇಲ್ಲ. ಸೊ ಅದನ್ನ ನಾನು ಯಾವ ರೀತಿ ಓವರ್ಕಮ್ ಆದೆ, ಸೊ ನಾನು ಮಾಡಿದ್ದನ್ನ ನೀವು ಕೂಡ ಟ್ರೈ ಮಾಡಿ ನೋಡಿ. ಇನ್ ಕೇಸ್ ನಿಮಗೆ PCOD ಪ್ರಾಬ್ಲಮ್ ಇದ್ರೆ ಸೊ ಅದರಿಂದ ನಿಮಗೂ ಕೂಡ ಯೂಸ್ ಆಗುತ್ತೆ. ಸೊ PCOD ಪ್ರಾಬ್ಲಮ್ ಮೇನ್ ಬರೋದೇನೆ ಯಾವುದೇ ರೀತಿ ಎಕ್ಸಸೈಸ್ ಮಾಡದೇ ಇರೋದ್ರಿಂದ. ಹಾಗೆ ನೀವು ಎಕ್ಸಸೈಸ್ ಮಾಡಬೇಕು ಅಂದರೆ ತೀರಾ ಓವರ್ ಎಕ್ಸಸೈಸು ಮಾಡೋಂಗಿಲ್ಲ. ಹಾಗೆ ಪ್ರಾಪರ್ ಡಯಟಿಂಗ್ ಇಲ್ಲ ಅಂತಂದರೆ PCOD ಪ್ರಾಬ್ಲಮ್ಮು ಬರುತ್ತೆ. ಸೊ ಡಯಟ್ ಇನ್ನು ಎಕ್ಸಸೈಸ್ ಅಂತ ಬಂದ ತಕ್ಷಣ ಏನು ಹೆವಿ ಎಕ್ಸಸೈಸ್ ಮಾಡಿ ಅಂತ ಎಂಥದ್ದು ಇಲ್ಲ. ಸೊ ಜಸ್ಟ್ ವಾಕಿಂಗು, ಇಲ್ಲಾಂದರೆ ಥ್ರೆಡ್ಮಿಲ್ಲು ಡೈಲಿ ಒಂದು ಮಾರ್ನಿಂಗ್ ಒಂದು 200 ಕ್ಯಾಲೋರೀಸ್ ಬರ್ನ್ ಮಾಡೋದ್ರಿಂದ ಆ್ಯಂಡ್ ಈವ್ನಿಂಗ್ ಒಂದು 200 ಕ್ಯಾಲೋರೀಸ್ ಬರ್ನ್ ಮಾಡೋದ್ರಿಂದ ಕ್ಲೀನಾಗಿ PCOD ಪ್ರಾಬ್ಲಮ್ ಕೂಡ ನೀವು ಓವರ್ಕಮ್ ಮಾಡ್ಬೋದು. ಹಾಗೆ ವೆಯ್ಟ್ ಲಾಸ್ ಕೂಡ ಆಗುತ್ತೆ. ಸೊ ಇದರಿಂದ ಹೇಗೆ ಓವರ್ಕಮ್ ಆಗಬೇಕು ಅಂತ ಹೇಳೋದಾದ್ರೆ, ನೀವು ಪ್ರಾಪರ್ ಡಯಟ್ನ ಫಾಲೋ ಮಾಡಬೇಕು. ಸೊ ಎಷ್ಟೊಂದು ಜನ ಹೇಳ್ತಾರೆ ಶೇಕ್ಸ್ ಕುಡಿಯೋದ್ರಿಂದ ಪ್ರಾಪರ್ ಡಯಟ್ ಅಂದ್ರೆ, ಇದರಲ್ಲಿ ಯಾವುದೇ ರೀತಿ ಶೇಕ್ಸ್ ಕುಡಿಯೋಕೆ ಹೋಗ್ಬೇಡಿ. ಬಿಕಾಸ್ ಶೇಕಲ್ಲಿ ನಮ್ಗೆ ಗೊತ್ತಿರಲ್ಲ ಏನೇನು ಹಾಕಿರ್ತಾರೆ ಅಂತೇಳಿ. ಅವರೆಲ್ಲ ಬರ್ದಿರ್ತಾರೆ, ಬಟ್ ಬರ್ದಿರೋ ಪ್ರಕಾರನೇ ಹಾಕಿರ್ತಾರೆ ಅಂತ ನಮಗೂ ಗೊತ್ತಿರಲ್ಲ. ಸೊ ಶೇಕ್ಸ್ನ ತಗೊಳ್ಳೋದ್ರಿಂದನೂ ಕೆಲವೊಂದ್ಸಲ ಅದು ಬೇಗ ಪ್ರಾಪರ್ ಆಗಿ ಆಗೋದಿಲ್ಲ. ಆ್ಯಂಡ್ ನೀವು ಮೈದಾ ಫುಡ್ಸ್ಗಳನ್ನ ಅವಾಯ್ಡ್ ಮಾಡಬೇಕು. ಅಂದರೆ ಇದು ಏನಂತಾರೆ ಬೇಕ್ರಿ ಫುಡ್ಸ್ನ ಅವಾಯ್ಡ್ ಮಾಡಬೇಕು. ಸ್ವೀಟ್ಸು, ಚಾಕ್ಲೇಟ್ಸು, ಆಮೇಲೆ ಮಿಲ್ಕ್ ಪ್ರಾಡಕ್ಟ್ನ ಡೈರೆಕ್ಟಾಗಿ ಕನ್ಸ್ಯೂಮ್ ಮಾಡೋದನ್ನ ಅವಾಯ್ಡ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇದು ಟೀ, ಕಾಫಿ ಇರ್ಬೋದು, ಆಮೇಲೆ ಪನ್ನೀರು, ಆಮೇಲೆ ಮೊಸರು, ಮಜ್ಜಿಗೆ. ಸೊ ಇದನ್ನೆಲ್ಲ ಡೈರೆಕ್ಟ್ ಕನ್ಸ್ಯೂಮ್ ಮಾಡೋದ್ರಿಂದನೂ ನಿಮಗೆ PCOD ಪ್ರಾಬ್ಲಮ್ ಅವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ತಗೊಳ್ಳೇಬಾರ್ದು ಅಂತ ಹೇಳ್ತಿಲ್ಲ, ತಗೊಳ್ಳಿ, ಲಿಮಿಟೆಡ್ ಆಗಿ ತಗೊಳ್ಳಿ ಅಷ್ಟೇ, ಹೆವಿ ತಗೋಬಾರ್ದು. ಶುಗರ್ನ ಅವಾಯ್ಡ್ ಮಾಡಿದಷ್ಟು ತುಂಬ ಒಳ್ಳೆಯದು. ಬಿಕಾಸ್ ಶುಗರ್ ಈಸ್ ರಿಯಲಿ ಅನ್ಹೆಲ್ದಿ. ಶುಗರ್ನ ನೀವು ಬಿಟ್ಬಿಟ್ರೆ ನಿಮ್ಮಷ್ಟು ಹೆಲ್ತಿಯೆಸ್ಟ್ ಪರ್ಸನ್ ಯಾರು ಇರಲ್ಲ. ಸೊ ಶುಗರ್ನ ತುಂಬಾನೇ ಅವಾಯ್ಡ್ ಮಾಡಬೇಕು. ಆಚೆಗಡೆ ಫುಡ್ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಬೇಕು. ಸೊ ಆಚೆ ಹೋಗೋದ್ರೆ ಪಾನಿಪುರಿ ತಿನ್ನೋದು, ಆಮೇಲೆ ಹೆವಿ ಆಯಿಲ್ ಇರೋಂಥ ಐಟಮ್ಸ್ಗಳನ್ನ ತಿನ್ನೋದು, ಆಮೇಲೆ ಇಂಥ ಗೋಬಿ ಮಂಚೂರಿ ಅದು ಇದು ಇವೆಲ್ಲ ತಿಂತೀವಲ್ಲ. ಸೊ ಅದನ್ನೆಲ್ಲ ನಾವು ಆದಷ್ಟು ಅವಾಯ್ಡ್ ಮಾಡಬೇಕು. ಎಸ್ಪೆಷಲಿ PCOD ಪ್ರಾಬ್ಲಮ್ ಇರೋರು ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು. ತುಂಬಾನೇ ಡಯಟ್ ಪ್ಲಾನ್ಸ್ಗಳಿದ್ದಾವೆ. 7 week ಡಯಟ್ಸು, ಆಮೇಲೆ ಓನ್ಲಿ ಫ್ರೂಟ್ ಕನ್ಸಪ್ಷನ್ ಡಯಟು, ಆಮೇಲೆ ಇಂಟರ್ಮೀಡಿಯೇಟ್ ಡಯಟು, ಈ ರೀತಿ ತುಂಬಾನೇ ಡಯಟ್ಸ್ ಇದೆ. ಸೊ ನೀವು ಏಕ್ದಮ್ ಇಷ್ಟೊಂದು ತಿಂತಾ ಇರೋರು ಸಡನ್ನಾಗಿ ನಿಲ್ಲಿಸ್ಬಿಟ್ಟು ಇಂಟರ್ಮೀಡಿಯೇಟ್ ಡಯಟು ತಗೊಳ್ಳೋದು, ಅದು ನಿಮ್ಮ ಬಾಡಿ ಸೆಟ್ ಆಗಿ ಹೋಗ್ಬಿಟ್ಟಿರುತ್ತೆ. ಒಂದು ಊಟ ಮಾಡ್ತಿದ್ದೀರ ಅಂದ್ರೆ ಆ ಊಟಕ್ಕೆ ಅದು ಸೆಟ್ ಆಗಿ ಹೋಗ್ಬಿಟ್ಟಿರುತ್ತೆ. ನೀವು ಇಲ್ಲಾಂದ್ರೆ ನಿಮಗೆ ತಲೆ ಸುತ್ತ ಬರೋದು, ಆ ಊಟ ಆ ಟೈಮ್ ಕರೆಕ್ಟಾಗಿ ತಿಂದಿಲ್ಲ ಅಂದ್ರೆ ತಲೆ ಸುತ್ತ ಬರೋದು. ಸೊ ಆ ರೀತಿ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಸೊ ನೀವು ಏನು ತಿಂದ್ರು ಪ್ರೋಟೀನ್ ಫುಡ್ನ ತಿನ್ನೋದ್ರಿಂದ, ಕರೆಕ್ಟಾಗಿ ಡಯಟ್ ಇರುವಂಥ ಫುಡ್ನ ತಿನ್ನೋದ್ರಿಂದ ನಿಮಗೆ ಯಾವುದೇ ರೀತಿಯಾದಂತಹ ಏನು ಊಟ ಬಿಡಿ ಅಂತ ಯಾರು ಹೇಳಲ್ಲ. ಸೊ ಎಲ್ಲಾನು ಪ್ರಾಪರ್ ಆಗಿರೋ ಹೆಲ್ದಿ ಫುಡ್ನ ತಿನ್ನೋದ್ರಿಂದ ನಿಮಗೆ ಯಾವುದೇ ರೀತಿಯಂತಹ PCOD ಪ್ರಾಬ್ಲಮ್ ಇರೋದಿಲ್ಲ. ಸೊ ಡಯಟ್ ಫುಡ್ ಅಂದ್ರೆ ಏನು, ಇಲ್ಲಿ ಯಾವ ರೀತಿ ನೀವು ಊಟ ತಿನ್ನಬೇಕು ಅಂತಂದ್ರೆ, ವೆಜಿಟೇಬಲ್ಸು, ಚೆನ್ನಾಗಿ ವೆಜಿಟೇಬಲ್ಸ್ ತಿನ್ನಬೇಕು, ಫ್ರೂಟ್ಸ್ ತಿನ್ನಬೇಕು, ಸೊಪ್ಪುಗಳು ಅದನ್ನು ತಿನ್ನಬೇಕು. ಇನ್ನು ಪ್ರೋಟೀನ್ ಅಂತ ಪ್ರೋಟೀನ್ ಬಂದರೆ ಅದರಲ್ಲಿ ಚಿಕನ್ನು, ಆಮೇಲೆ ಫಿಶ್ಶು, ಆಮೇಲೆ ಮೊಟ್ಟೆ ಚೆನ್ನಾಗಿ ತಿನ್ನಬೇಕು. ಮಟನ್ನ ಆದಷ್ಟು ಅವಾಯ್ಡ್ ಮಾಡಿ. ಬಿಕಾಸ್ ಅದರಲ್ಲಿ ಎಕ್ಸಸ್ ಆಫ್ ಕೊಲೆಸ್ಟ್ರಾಲ್ ಇರುತ್ತೆ. ನೀವು ಕೊಲೆಸ್ಟ್ರಾಲ್ನ ಜಾಸ್ತಿ ಕನ್ಸ್ಯೂಮ್ ಮಾಡೋದ್ರಿಂದನೂ ಪ್ರಾಬ್ಲಮ್ಸ್ಗಳಾಗುತ್ತೆ. ಮಟನ್ನು ಜಾಸ್ತಿ ತಿನ್ನಬಾರ್ದು. ವೀಕ್ಲಿ ಒನ್ಸ್ ಈಸ್ ಫೈನ್. ಆದಷ್ಟು ಮಟನ್ ಬಿಟ್ರೇನೆ ಒಳ್ಳೇದು, ಬಟ್ ವೀಕ್ಲಿ ಒನ್ಸ್ ಈಸ್ ಫೈನ್. ಬಿಕಾಸ್ ಮಟನ್ ಇಷ್ಟಪಡೋರು ಇರ್ತಾರೆ. ಇವನ್ ನಾನು ಕೂಡ ಮಟನ್ ಇಷ್ಟಪಡ್ತೀನಿ. ನಾನು ವೀಕ್ಲಿ ಒನ್ಸ್ ಮಟನ್ ತಿನ್ನೋದ್ರಿಂದ ಏನೂ ತೊಂದರೆ ಆಗಲ್ಲ, ಬಟ್ ರೆಗ್ಯುಲರ್ ಆಗಿ ಮಟನ್ನ ತಿನ್ನಬಾರ್ದು. ಆಮೇಲೆ ಫ್ರೂಟ್ಸು, ವೆಜಿಟೇಬಲ್ಸ್ನ ಚೆನ್ನಾಗಿ ತಿನ್ನಬೇಕು. ಅದು ಬಿಟ್ಟರೆ ಇನ್ನು ರಾಗಿ, ಜೋಳ,
ಆಮೇಲೆ ಬ್ರೌನ್ ರೈಸು, ರೆಡ್ ರೈಸು ಇದನ್ನು ಅಷ್ಟೇ, ಇದನ್ನ ತಿನ್ನೋದ್ರಿಂದನೂ ನಿಮಗೆ ಚೆನ್ನಾಗಿ ಪ್ರಾಪರ್ ಡಯಟ್ ನಿಮಗೆ ಸಿಗುತ್ತೆ, ಬ್ಯಾಲೆನ್ಸ್ಡ್ ಫುಡ್ನ ತಿನ್ನಂಗೆ ಆಗುತ್ತೆ. ನಾನು ಡಯಟ್ ಫುಡ್ನ ಯಾವ ರೀತಿ ತಿಂತಾ ಇದೆ ಅಂದರೆ, ಬೆಳಗ್ಗೆ ಎದ್ದ ತಕ್ಷಣ ನಾನು ಬಿಸಿನೀರು ಕುಡಿತೀನಿ. ಬಿಸಿನೀರು ಜೊತೆಗೆ ಚಿಯಾ ಸೀಡ್ಸ್ನ ಹಾಕೊಂಡು ನಾನು ಬಿಸಿನೀರನ್ನ ಕುಡಿತೀನಿ. ಸೊ ಇದರಿಂದ ನಾವು ಚಿಯಾ ಸೀಡ್ನ ಕನ್ಸ್ಯೂಮ್ ಮಾಡೋದ್ರಿಂದ ಅದು ನಮಗೆ ವೆಯ್ಟ್ ಲಾಸ್ಗೂ ಹೆಲ್ಪ್ ಮಾಡುತ್ತೆ. ಆಮೇಲೆ ನಮ್ಮ ಸ್ಕಿನ್ನ ಕೂಡ ತುಂಬ ಚೆನ್ನಾಗಿ ಇಟ್ಕೊಳ್ಳುತ್ತೆ, ಚೆನ್ನಾಗಿ ಇಡುತ್ತೆ. ಹಾಗೆ ನಾವು ಕೂಡ ಸ್ವಲ್ಪ ಸಣ್ಣನೂ ಆಗ್ತೀವಿ. ಆ್ಯಂಡ್ PCOD ಪ್ರಾಬ್ಲಮ್ಗೂ ನಿಮಗೆ ಸ್ವಲ್ಪ ದಿನೇ ಸ್ವಲ್ಪ ಕಮ್ಮಿ ಆಗ್ತಾ ಹೋಗುತ್ತೆ PCOD ಪ್ರಾಬ್ಲಮ್ಸ್. ಅಂದರೆ ಇದು ನೀವು ಪ್ರಾಪರ್ ಈ ಡಯಟ್ನ ನೀವು ಫಾಲೋ ಮಾಡಿದ್ರೆ PCOD ಪ್ರಾಬ್ಲಮ್ಮು ಕೂಡ ಜೊತೆಗೆ ಕಮ್ಮಿ ಆಗುತ್ತೆ. ಸೊ ಬಿಸಿನೀರಿಗೆ ಚಿಯಾ ಸೀಡ್ಸ್ ಹಾಕೊಂಡು ಕುಡಿತೀವಿ. ಇಲ್ಲ ಅಂತಂದರೆ ಬ್ಲ್ಯಾಕ್ ಕಾಫಿ ಕುಡೀರಿ, ಇಲ್ಲ ಗ್ರೀನ್ ಟೀ ಕುಡೀರಿ, ವಿತೌಟ್ ಶುಗರ್ ಆ್ಯಂಡ್ ಮಿಲ್ಕ್ ಇಲ್ದೇ ಇದನ್ನು ಕುಡಿಯೋದ್ರಿಂದನೂ ನಿಮಗೆ ಮಾರ್ನಿಂಗ್ ಎದ್ದ ತಕ್ಷಣ. ಅದಾದಮೇಲೆ ಡೈಲಿ ಮಾರ್ನಿಂಗು ಚೆನ್ನಾಗಿ ಫ್ರೂಟ್ಸ್ ತಿನ್ನಬೇಕು. ಆಮೇಲೆ ಏನಿಲ್ಲ ನಿಮಗೆ ಮೇಲೊಂದು ಸ್ವಲ್ಪ ತಿಂತೀನಿ ಅಂದರೆ ಓಟ್ಸು, ಆಮೇಲೆ ಬ್ರೆಡ್ ಸ್ಲೈಸು, 2 ಬ್ರೆಡ್ ಸ್ಲೈಸು, ಇಲ್ಲ ಅಂತಂದರೆ ಮೊಟ್ಟೆ ತಿನ್ನಬೇಕು. ಒಂದು 4 ಮೊಟ್ಟೆ ತಿನ್ನೋದ್ರಿಂದನೂ ಒಳ್ಳೆಯದು. ಅದು ಬಿಟ್ಟರೆ ಕುಕುಂಬರು, ಕ್ಯಾರೆಟ್ ಇದನ್ನ ಜಾಸ್ತಿ ತಿನ್ನಿ. ಆ್ಯಂಡ್ ನೀವು ಊಟ ಮಾಡಲೇಬೇಡಿ, ರೈಸ್ನ ತಿನ್ನಲೇಬೇಡಿ ಅಂತೆಲ್ಲ, ಆದಷ್ಟು ಮಧ್ಯಾಹ್ನದ ಹೊತ್ತು ಮಾತ್ರ ರೈಸ್ ತಿನ್ನಿ, ಮಾರ್ನಿಂಗ್ ಟೈಮ್ನ ಸ್ಕಿಪ್ ಮಾಡಿ. ಸೊ ನೀವು ಮಾರ್ನಿಂಗು ಕೂಡ ತಿನ್ನಬೇಕು ಅಂತಂದರೆ ಇಡ್ಲಿ ತಿನ್ಬೋದು, 2 ಇಡ್ಲಿ ತಿನ್ಬೋದು. ಇಲ್ಲಾಂದರೆ ಎಂತ ಹೇಳ್ತಾರೆ, 1 ದೋಸೆ, 2 ಇಡ್ಲಿ, 1 ದೋಸೆ. ನಾನು ತಿಂತಾ ಇದ್ದಿದ್ದು ಆ್ಯಕ್ಚುಲಿ 2 ಇಡ್ಲಿ, 1 ದೋಸೆ. ಬಿಟ್ಟರೆ ರಾಗಿ ಗಂಜಿ ತೊಗೋಬೋದು, ಅದು ಕೂಡ ತುಂಬ ಒಳ್ಳೆಯದು ಬಾಡಿಗೆ. ಸೊ ಇವನ್ನೆಲ್ಲ ನೀವು ತೊಗೋಬೋದು. ಮೊಟ್ಟೆ ಹೇಳಿದ್ನಲ್ಲ, ಸೊ ಇದೆಲ್ಲ ತೊಗೊಬೋದು. ನಾನು ಅಷ್ಟೇ ತಿಂತಾ ಇದ್ದಿದ್ದು. ಅದಾದಮೇಲೆ ಮಧ್ಯಾಹ್ನದ ಹೊತ್ತು ಬಂದರೆ ನೀವು ಸ್ವಲ್ಪ ಚಿಕನ್ನು, ಇಲ್ಲಾಂದರೆ ಚಿಕನ್ ಇಲ್ಲ ಅಂತಂದರೆ ಪ್ರೋಟೀನ್ ಒಂದು 25% ಪ್ರೋಟೀನ್ ತೊಗೋಬೇಕಾಗುತ್ತೆ. ರೈಸ್ ಒಂದು 150 ಗ್ರಾಮ್ ರೈಸ್, ಒಂದು ಸ್ವಲ್ಪ ರೈಸು, ಅದಕ್ಕೆ ಚಿಕನ್ ಚೆನ್ನಾಗಿ, ಅಂದರೆ ಎಣ್ಣೆ ಜಾಸ್ತಿ ಹಾಕಿ ಮಾಡ್ಕೋಬಾರ್ದು, ಸ್ವಲ್ಪ ಲೈಟಾಗಿ ಎಣ್ಣೆ ಹಾಕ್ಕೊಂಡು, ಎಣ್ಣೆನ ಜಸ್ಟ್ ಹಿಂಗೆ ಮಾಡಿಕೊಂಡು ಅದನ್ನು ಎಂತ ಹೇಳ್ತಾರೆ ಹೆಂಚ್ ಮೇಲೆ ಚೆನ್ನಾಗಿ ಕಾಯಿಸಿ ಫ್ರೆಶ್ ಮೀಟ್ನ ತಿನ್ನಬೇಕು. ಅದಾದಮೇಲೆ ಮೊಟ್ಟೆ, ಅದ್ರ ಜೊತೆಗೆ ಮೊಟ್ಟೆ, ಇಲ್ಲ ಅಂತಂದರೆ ಪನ್ನೀರ್ ತಿನ್ಬೋದು, ಆಮೇಲೆ ಸೋಯಾ ತಿನ್ಬೋದು. ಸೊ ಇದನ್ನ ತಿನ್ನೋದ್ರಿಂದನೂ ವೆಜ್ಜೀಸ್ನ ಚೆನ್ನಾಗಿ ಕುಕ್ ಮಾಡಿ, ಅಂದರೆ ಬೀನ್ಸ್, ಕ್ಯಾರೆಟು ಚೆನ್ನಾಗಿ ಕುಕ್ ಮಾಡಿ ಅದನ್ನು ಕೂಡ ನೀವು ತಿನ್ನೋದ್ರಿಂದನೂ. ಸೊ ಮಧ್ಯಾಹ್ನದ ಹೊತ್ತು ನೀವು ಏನು ತಿನ್ನಬೇಕು ಅಂದರೆ ಒಂದು ಸ್ವಲ್ಪ 150 ಗ್ರಾಮ್ 100 ಗ್ರಾಮ್ ಅಷ್ಟು ರೈಸು, ಸ್ವಲ್ಪ ಚಿಕನ್ನು, ಜೊತೆಗೆ ಬಾಯ್ಲ್ ಮಾಡಿರುವಂತಹ ಸ್ವಲ್ಪ ವೆಜ್ಜೀಸು, ಜೊತೆಗೆ ಚೆನ್ನಾಗಿ ಕುಕುಂಬರು, ಕ್ಯಾರೆಟು ಇವನ್ನೆಲ್ಲ ತಿನ್ನೋದ್ರಿಂದ ನಿಮಗೆ ಬ್ಯಾಲೆನ್ಸ್ಡ್ ಡಯಟ್ ಆಗುತ್ತೆ. ಇನ್ನು ಈವ್ನಿಂಗ್ ಟೈಮ್ ಬಂತಂದರೆ ಅಗೇನ್ ಬ್ಲ್ಯಾಕ್ ಕಾಫಿ ಕುಡಿಬೋದು. ಇಲ್ಲ ಅಂತಂದರೆ ಇದು ಯಾವುದಾದ್ರು ಒಂದು ಜ್ಯೂಸ್, ಫ್ರೂಟ್ ಜ್ಯೂಸ್ನ ಕೂಡ ನೀವು ಕನ್ಸ್ಯೂಮ್ ಮಾಡ್ಬೋದು ವಿತೌಟ್ ಶುಗರ್. ಫ್ರೂಟ್ ಜ್ಯೂಸ್ನ ಕನ್ಸ್ಯೂಮ್ ಮಾಡ್ಬೋದು. ಸೊ ಆಮೇಲೆ ಮೊಟ್ಟೆ ತಿನ್ಬೋದು. ಆಮೇಲೆ ಬೇಲ್ಪುರಿ, ಆಮೇಲೆ ಇದು ಪಾಪ್ಕಾರ್ನು, ಇಂಥದ್ದೆಲ್ಲ ಒಂದು ಸ್ವಲ್ಪ ಜಾಸ್ತಿ ತಿನ್ನೋಂಗಿಲ್ಲ, ಸ್ವಲ್ಪ ತಿನ್ಬೋದು. ನಿಮಗೆ ಕ್ರೇವಿಂಗ್ಸ್ ಜಾಸ್ತಿ ಆಯಿತು ಅಂತಂದರೆ ಇವನ್ನ ತಿನ್ಬೋದು. ಆ್ಯಂಡ್ ನೈಟ್ ಬಂದು ಚಪಾತಿ ಆಮೇಲೆ ಕುಕುಂಬರು ಮತ್ತು ಕ್ಯಾರೆಟು ಮತ್ತು ಕುಕುಂಬರು, ಚಪಾತಿ ಜೊತೆಗೆ ಚಿಕನ್ನು, ಇಲ್ಲಾಂದರೆ ಪನ್ನೀರು, ಇಲ್ಲಾಂದರೆ ಸೋಯಾ. ಸೊ ಇಂಥವನ್ನ ನೀವು ತಿನ್ನೋದ್ರಿಂದ ಇದನ್ನು ನೀವು ಪ್ರಾಪರಾಗಿ ಮಾಡಿ ನೋಡಿ. ಸೊ ನಿಮ್ಗೆ 100% ರಿಸಲ್ಟ್ ಸಿಗುತ್ತೆ. ಸೊ ಪ್ರಾಪರ್ ಡಯಟ್ ಫುಡ್ಡು ಜೊತೆಗೆ ನಿಮಗೆ ಪ್ರಾಪರ್ ಎಕ್ಸಸೈಸ್ ಇನ್ ದ ಸೆನ್ಸ್, ನೀವೇನು ಹೆವಿ ಎಕ್ಸಸೈಸು ಮಾಡಬೇಕಾಗಿಲ್ಲ. ಜಸ್ಟ್ ವಾಕ್ ಮಾಡಿದ್ರೆ ಸಾಕು. ಒಂದು 5 ರೌಂಡ್ಸ್ ಇಲ್ಲ 10 ರೌಂಡ್ಸ್, ಅದೇ ಒಂದು 200 ಕ್ಯಾಲೋರೀಸ್ ಬರ್ನ್ ಮಾಡೋ ಅಷ್ಟು ನೀವು ವಾಕ್ ಮಾಡಿದ್ರೆ ಸಾಕು. ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್, ಮಾರ್ನಿಂಗ್ 200 ಕ್ಯಾಲೋರೀಸ್, ಈವ್ನಿಂಗ್ 200 ಕ್ಯಾಲೋರೀಸ್, ಇಷ್ಟು ಮಾಡಿ ಸಾಕು. ನಿಮಗೆ PCOD ಪ್ರಾಬ್ಲಮ್ ಅನ್ನೋದು ನಿಮ್ಮನ್ನು ಬಿಟ್ಟು ಅದೇ ಓಡೋಗ್ಬಿಡುತ್ತೆ. ಸೊ ಇದನ್ನು ನಾನು ಪ್ರಾಪರಾಗಿ ಫಾಲೋ ಮಾಡಿದೆ. ಸೊ ನಿಮಗೆ ಕರೆಕ್ಟಾಗಿ ಆ ಮೆನ್ಸ್ಟ್ರುಯಲ್ ಸೈಕಲ್ ಏನಿದೆ, ನಿಮಗೆ ಇವಾಗ ಏನು ಜಸ್ಟ್ 1 ಮಂತ್ ಒನ್ಸ್ ನಾವು ಆಗ್ತೀವಲ್ಲ, ಆ ಮೆನ್ಸ್ಟ್ರುಯಲ್ ಸೈಕಲ್ ಅದೇ ದಿನಕ್ಕೆ ಕರೆಕ್ಟಾಗಿ ನಾವು ಆಗ್ತೀವಿ. ಸೊ ಪ್ರಾಪರ್ ಡಯಟ್ ಫುಡ್ನ ನಾವು ಕನ್ಸ್ಯೂಮ್ ಮಾಡೋದ್ರಿಂದ. ಇಲ್ಲ ನಿಮಗೆ ಡಯಟ್ ಫುಡ್ನ ಕನ್ಸ್ಯೂಮ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಅನ್ನೋದಾದರೆ, ದಯವಿಟ್ಟು ಆಚೆಗಡೆ ಫುಡ್ನ ತಿನ್ನೋದನ್ನ ಅವಾಯ್ಡ್ ಮಾಡಿ, ಮನೆ ಫುಡ್ಡೇ, ಹೆಲ್ದಿ ಫುಡ್ನೇ ತಿನ್ನೋದನ್ನ ಸ್ವಲ್ಪ ಲಿಮಿಟಾಗಿ ತಿನ್ನಿ, ಸ್ವಲ್ಪ ತಿನ್ನಿ. ಏಕ್ದಮ್ ನಾನು ತಿಂತೀನಿ ಅಂದ್ಬಿಟ್ಟು ಇಷ್ಟೊಂದು ತಿನ್ನಬಾರ್ದು. ಎಲ್ಲನೂ ಒಂದು ಫುಡ್ಡಲ್ಲಿ ಒಂದು ಲಿಮಿಟ್ ಇರಬೇಕು. ಜೊತೆಗೆ ಎಕ್ಸಸೈಸ್ ಮಾಡಬೇಕು. ವಾಕಿಂಗ್ ಈಸ್ ಕಂಪಲ್ಸರಿ. ನಿಮಗೇನು
ಮನೇಲೇ ಕೂತ್ಕೊಂಡು ಮನೆ ಎಕ್ಸಸೈಸ್ ಮಾಡಿ ಅಂತಲೂ ಯಾರು ಹೇಳಲ್ಲ, ಜಸ್ಟ್ ವಾಕ್ ಮಾಡಿ ಅಷ್ಟೇ. ಸುಮ್ಮನೆ ಸಂಜೆ ಹೊತ್ತು ಇಯರ್ಫೋನ್ ಹಾಕೊಂಡು ಅಪ್ಪ ಹಾಡು ಕೇಳ್ಕೊಂಡು ಹೋಗ್ತಾ ಇರೋ ಒಂದು 10 ರೌಂಡು, ಸುಮ್ಮನೆ ನಾವು ಒಂದು ಹಾಡು ಕೇಳ್ತಾ ಇದ್ದು ಸುಮ್ಮನೆ ವಾಕ್ ಮಾಡ್ತಾರೆ. ನಮ್ಗೆ ಹಾಡು ಮುಗಿಯೋದು ಅಷ್ಟರಲ್ಲಿ ಒಂದು 3 ರೌಂಡ್ ಆಗೋಗಿರುತ್ತೆ. ಸೊ ನಾನು ಹಂಗೆ ಮಾಡೋದು ಯಾವಾಗಲೂ. ಸಂಜೆ ಹೊತ್ತು ಹೋಗ್ತೀನಿ, ಇಯರ್ಫೋನ್ ಹಾಕೋತೀನಿ, ಒಂದು 4 ಹಾಡು ಅಷ್ಟೇ ಕೇಳೋದು. ಆಲ್ರೆಡಿ ಒಂದು 10 ರೌಂಡ್ಸ್ ಹೊಡೆದಿರ್ತೀನಿ ನಾನು. ಸೊ ಈ ರೀತಿ ನೀವು ಪ್ರಾಪರಾಗಿ ಮಾಡೋದ್ರಿಂದ ಬ್ಯಾಲೆನ್ಸ್ಡ್ ಡಯಟು ಹಾಗೆ ಬ್ಯಾಲೆನ್ಸ್ಡ್ ಎಕ್ಸಸೈಸು ಇಷ್ಟು ಮಾಡೋದ್ರಿಂದ ಸಾಕು ನಿಮ್ಮ PCOD ಪ್ರಾಬ್ಲಮ್ಮು ಒಂದು 3 to 6 ಮಂತ್ಸಲ್ಲೇ ನಿಮಗೆ PCOD ಪ್ರಾಬ್ಲಮ್ ಕಮ್ಮಿ ಆಗಿಬಿಡುತ್ತೆ. ಇಲ್ಲ PCOD ಪ್ರಾಬ್ಲಮಲ್ಲಿ ತುಂಬ ಎಕ್ಸ್ಟ್ರೀಮ್ ಹೋಗಿರ್ತಾರೆ ಅಂತಂದರೆ ಇದು ನನಗೆ ಡಾಕ್ಟರ್ ಅವರು ನನಗೆ ಹೇಳಿದಾಗ ನನಗೆ ಗೊತ್ತಾಗಿದ್ದು. ಬಟ್ ನಾನು ಇದನ್ನು ಟ್ರೈ ಮಾಡಿಲ್ಲ. ಬಟ್ ನೀವು ಟ್ರೈ ಮಾಡೋದ್ರಿಂದ ಅದು ಒಳ್ಳೆಯದು. ಬಿಕಾಸ್ ತುಂಬ ಜನ ಡಾಕ್ಟರ್ ಇದನ್ನು ಹೇಳಿರೋದನ್ನ ನಾನು ಕೇಳಿದ್ದೀನಿ. ಸೊ ಸೀಡ್ ಡಯಟ್ ಅಂತ ಹೇಳ್ತಾರೆ, ಸಮಥಿಂಗ್ ಸೀಡ್ನ ಯೂಸ್ ಮಾಡಿಬಿಟ್ಟು ಡಯಟ್ ಮಾಡ್ತಾರೆ. ಸೊ ಅದೇನಪ್ಪ ಅಂತಂದರೆ ಪಂಪ್ಕಿನ್ ಸೀಡ್ಸು ಮತ್ತು ಫ್ಲೆಕ್ಸ್ ಸೀಡ್ಸು, ಅಗಸೆ ಬೀಜ ಅಂತಾರಲ್ಲ, ಅಗಸೆ ಬೀಜ ಮತ್ತು ಇದು ಕುಂಬಳಕಾಯಿ ಬೀಜ. ಸೊ ಈ ಬೀಜ ಎರಡನ್ನು ಚೆನ್ನಾಗಿ ರುಬ್ಬಿಟ್ಟು, ಸೊ ಅದನ್ನು ಮಾರ್ನಿಂಗ್ ಬಿಸಿನೀರು ಜೊತೆಗೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಳೊಟ್ಟೆಗೆ ಕುಡಿಬೇಕು. ಸೊ ಇದೇ ಅವಾಗ ಪೀರಿಯಡ್ಸ್ 2 ವೀಕ್ಸಾಗೆ. ಅದಾಗಿ ನೆಕ್ಸ್ಟ್ 2 ವೀಕ್ಸಲ್ಲಿ ಎಳ್ಳು ಮತ್ತು ಇನ್ನೊಂದು ಯಾವುದು ಎಳ್ಳು ಸೂರ್ಯಕಾಂತಿ ಬೀಜ ಇವೆರಡನ್ನ ಪುಡಿ ಮಾಡಿ ಇದನ್ನ ಚೆನ್ನಾಗಿ ಬಿಸಿನೀರಲ್ಲಿ ಹಾಕೊಂಡು ಅದೇ ಪೀರಿಯಡ್ಸ್ ನೆಕ್ಸ್ಟ್ 2 ವೀಕ್ಸ್ಗೆ. ಸೊ ಫಸ್ಟ್ 2 ವೀಕ್ಸ್ಗೆ ಇದು, ಇನ್ನು ನೆಕ್ಸ್ಟ್ 2 ವೀಕ್ಸ್ಗೆ ಇದು. ಸೊ ಒಂದು 30 days ಅಲ್ಲಿ ಅಂದರೆ 4 ವೀಕ್ಸ್ ಬರುತ್ತಲ್ವಾ. ಸೊ 4 ವೀಕ್ಸ್ ಅಲ್ಲಿ ಅಂದರೆ ಬಿಫೋರ್ ಪೀರಿಯಡ್ಸು ಇದು, ಆಫ್ಟರ್ ಪೀರಿಯಡ್ಸು ಎಳ್ಳು ಮತ್ತು ಸೂರ್ಯಕಾಂತಿ ಬೀಜನ ಪುಡಿ ಮಾಡಿರೋದನ್ನ ಇದು. ಸೊ ಇದನ್ನ ನೀವು ಪ್ರಾಪರಾಗಿ ಕುಡಿಯೋದ್ರಿಂದನೂ ಕೂಡ ನಿಮಗೆ PCOS ಎಲ್ಲ ಕಮ್ಮಿ ಆಗುತ್ತೆ. ಸೊ ಇದರಿಂದನೇ ನಾನು ಹೀಗೆ ಓವರ್ಕಮ್ ಮಾಡಿದ್ದು. ಇದನ್ನ ನೀವು ಕರೆಕ್ಟಾಗಿ ಪ್ರಾಪರಾಗಿ ಫಾಲೋ ಮಾಡ್ಕೊಂಡು ಬಂದರೆ ನೀವು ಜಸ್ಟ್ ಎಂತ ಹೇಳೋದು 6 to 9 months ಒಳಗೇನೆ ನಿಮಗೆ ಒಳ್ಳೆ ಗುಡ್ ರಿಸಲ್ಟು ಸಿಗುತ್ತೆ. ಸೊ ಎಲ್ಲ ರೀತಿಯಿಂದ ನೀವು ಆಮೇಲೆ ಜಾಸ್ತಿ ಕುಕುಂಬರ್ ತಿನ್ನಿ. ನೀವು ಸೌತೆಕಾಯಿ ಎಷ್ಟು ತಿಂತೀರೋ ಅಷ್ಟು ಒಳ್ಳೆಯದು. ನಿಮ್ಮ ಕೂದಲು ಬೆಳೆಯುತ್ತೆ, ನಿಮ್ಮ ಮುಖ ಬೆಳ್ಳಗಾಗುತ್ತೆ, ಆಮೇಲೆ ನಿಮ್ಮ ಮುಖ ಫುಲ್ಲು ಗ್ಲಾಸಿ ಲುಕ್ ಕೊಡುತ್ತೆ. ಆಮೇಲೆ ನಿಮಗೆ ನೀರಿನ ಅಂಶ ಯಾವಾಗಲೂ ಚೆನ್ನಾಗಿರುತ್ತೆ ನಿಮ್ಮ ಬಾಡಿಲಿ. ಸೊ ನೀವು ತುಂಬ ಹೆಲ್ದಿಯಾಗಿರ್ತೀರ ಚೆನ್ನಾಗಿ ಸೌತೆಕಾಯಿ ತಿನ್ನೋದ್ರಿಂದ. ಸೊ ಅದನ್ನು ಕೂಡ ಫಾಲೋ ಮಾಡಿ. ಐ ಹೋಪ್ ಈ ವ್ಲಾಗ್ ನಿಮಗೆ ಇವತ್ತು ನನ್ನ ಒಂದು PCOD ಪ್ರಾಬ್ಲಮ್ ಬಗ್ಗೆ ನಾನು ನಿಮ್ಮ ಮುಂದೆ ಹೇಳ್ಕೊಂಡಿದ್ದೀನಿ. ಇದನ್ನು ನೀವು ಇನ್ ಕೇಸ್ ನಿಮಗೂ PCOD ಪ್ರಾಬ್ಲಮ್ ಇದೆ, ನೀವು ಕೂಡ ಟ್ರೈ ಮಾಡಿ. 100% ನಿಮ್ಗೆ ರಿಸಲ್ಟ್ ಸಿಗುತ್ತೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಆ್ಯಂಡ್ ನಿನ್ನೆ ಮೊನ್ನೆದೆಲ್ಲ ನಾನು ಕಮೆಂಟ್ಸ್ ಓದಿರಲಿಲ್ಲ. ಸೊ ಈಗ ಆಲ್ರೆಡಿ ತುಂಬಾ ಆಗಿರುತ್ತೆ ಅಂತ ಅನ್ಕೋತೀನಿ. ಸೊ ಇವತ್ತಿಂದು ಹಾಕ್ಬಿಡಿ ಕಮೆಂಟ್ಸು. ನಾನು ಒಟ್ಟಿಗೆ ನಾಳೆ ಬರೀ ಕಮೆಂಟ್ಸ್ ಅಷ್ಟೇ ಓದ್ತೀನಿ. ಸೊ ಏನೇನಿದ್ದಾವೆ ಕಮೆಂಟ್ಸು ಎಲ್ಲನೂ ಕಮೆಂಟ್ಸ್ ಓದ್ತೀನಿ. ಸೊ ನನ್ನ ಜೊತೆ ನಾಳೆ ಪಿಂಕಿ ಕೂಡ ಜಾಯ್ನ್ ಆಗ್ತಾಳೆ. ಸೊ ಪಿಂಕಿ ನಾನಿಬ್ರು ಕುತ್ಕೊಂಡು ನಾಳೆ ಎಲ್ಲ ಕಮೆಂಟ್ಸು ಓದ್ತೀವಿ. ಸೊ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಲವ್ ಯು ಆಲ್. ಬಾಯ್.